ಗೌಡ್ರ ಸಂಪ್ರದಾಯದಂತೆ ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ಸರ್, ಈಗ ಘಟನೆ ನಡೆದಾಗ ನಿಮಗೆ ಮಾಹಿತಿ ಯಾವ ಜೊತೆ ಸಿಗುತ್ತೆ ಮತ್ತು ಮನೆಯಲ್ಲಿ ಆ ಕ್ಷಣಕ್ಕೆ ಯಾವ ರೀತಿ ಒಂದು ಚಿತ್ರಣ? ನಮ್ಮ ಸೊಸೆಯೇ ನಮ್ಗೆ ಹೇಳಿದ್ದು ಈ ಥರ ಆಗೋಯ್ತು ಅಂತ. ಗೊತ್ತಾ, ಅವ್ರಿಗೆ ಮಾತುಗಳೇ ಬರ್ತಾ ಇಲ್ಲ, ಅವಾಗ ಹೇಳೋದಕ್ಕೆ ಎಕ್ಸ್ಪ್ರೆಷನೇ ಇಲ್ಲ ಅವರಿಗೆ, ಆ ಪರಿಸ್ಥಿತಿ ಇತ್ತು. ಆಮೇಲೆ ನನಗೆ ಅವ್ರಿಗೆ ಹೇಳಿದೆ, ನೀವೇನು ಹೆದರಬೇಡಿ, ಏನೇ ಆಗಿರಲಿ ನೀವು ಧೈರ್ಯವಾಗಿರಿ, ಮಗು ಚೆನ್ನಾಗಿದೆಯಾ ಅಂತ ಕೇಳಿದೆ. ಮಗು ಚೆನ್ನಾಗಿದೆ ಅಂತ ಹೇಳಿದ್ರು. ಸೇಫಾಗಿ ಬನ್ನಿ, ಅದು ಏನೇ ಆಗಲಿ ದೇವ್ರ ಕೃಪೆಯಿಂದ ಒಳ್ಳೆಯದೇ ಆಗ್ತದೆ ಅಂತ ನಾನು ಹೇಳಿದೆ, ಅವ್ರಿಗೆ ಧೈರ್ಯ ಹೇಳಿದೆ. ಸರ್, ಈಗ ಕೊನೆಯದಾಗಿ ಈ ರೀತಿ ಪದೇ ಸಂಭವಿಸ್ತಾ ಇರುತ್ತೆ, ದೇಶದ ಗಡಿಲಿ ಉಲ್ಲಂಘನೆ ಆಗ್ತಾ ಇರುತ್ತೆ. ಈ ಉಗ್ರವಾದದ ಬಗ್ಗೆ ಏನು ಹೇಳ್ತೀರಾ ಸರ್ ನಿಮ್ಮ ಅಭಿಪ್ರಾಯ? ಅದು ನಮ್ಮ ದೇಶದಲ್ಲಿ ಆರ್ಮಿ ಪೀಪಲ್ ಇದ್ದಾರಲ್ಲ, ಅದಕ್ಕೆ ತಕ್ಕಂಥ ಡಿಫೆನ್ಸ್ ಇದೆಯಲ್ಲ ನಮ್ಮ ಡಿಫೆನ್ಸ್, ಆ ಡಿಫೆನ್ಸ್ ಸಿಸ್ಟಮೇ ಕಂಪ್ಲೀಟು, ಆ ಡಿಫೆನ್ಸ್ ಸಿಸ್ಟಮು ಸ್ಟ್ರಾಂಗ್ ಇರಬೇಕು. ಅದ್ರ ಮೂಲಕ ನಾವು ಅದನ್ನ ಸಾಧನೆ ಮಾಡಿ ಎಲ್ಲೆಲ್ಲಿ ಎಂಪ್ಲಾಯ್ ಮಾಡಬೇಕು, ಎಲ್ಲೆಲ್ಲಿ ಯಾರು ಎಂಪ್ಲಾಯ್ ಮಾಡಬೇಕು, ಆರ್ಮಿನ ಎಲ್ಲೆಲ್ಲಿ ಎಂಪ್ಲಾಯ್ ಮಾಡಬೇಕು, ಸರಿಯಾದ ಪೀಪಲ್ನ ಹಾಕಿ ಸ್ಟ್ರಿಂಜೆಂಟ್ ಮೆಷರ್ಸ್ ತಗೊಂಡು ಅವ್ರು ಎಲ್ಲೂ ಅವರು ಅತಿಕ್ರಮ ಪ್ರವೇಶ ಮಾಡದೇ ಇದ್ದಂಗೆ, ಆಮೇಲೆ ಅವ್ರನ್ನ ಬಗ್ಗು ಬಡಿಬೇಕು, ತಿರುಗಿ ಅದು ಎಲ್ಲೂ ಕಾಣಿಸ್ಲೇಬಾರದು. ಆ ಥರ ಬಗ್ಗು ಬಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಇದಿಷ್ಟು ಭರತ್ ಭೂಷಣ್ ಅವರ ತಂದೆಯವರ ಮಾತು. ಒಟ್ಟಿನಲ್ಲಿ ಈಗಾಗಲೇ ಏನೋ ಭಾರತದಲ್ಲಿ ಭರತ್ ಭೂಷಣ್ ಅವರ ಪಾರ್ಥಿವ ಕೂಡ ಇವತ್ತು ಬೆಳಗಿನ ಜಾವ ಅವರ ನಿವಾಸಕ್ಕೆ ಬಂತು. ವಿಜಯನಗರದಲ್ಲಿರುವಂಥ ಅವರ ನಿವಾಸಕ್ಕೆ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರವನ್ನು ತರಲಾಗಿತ್ತು. ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದಷ್ಟು ಜನ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಕೂಡ ಪಡೆದರು. ಹಾಗೆ ಅವರ ತಂದೆ ಕೂಡ ಮಾತನಾಡ್ತಾ ಇದ್ರು, ಈ ಘಟನೆ ಆದಂಥ ಸಂದರ್ಭದಲ್ಲಿ ಅವರು ಎಷ್ಟು ಧೈರ್ಯವಾಗಿ ಸಿಚುವೇಶನನ್ನು ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ಕಾಶ್ಮೀರದಲ್ಲಿ ಆದಂಥ ಒಂದು ಘಟನೆ, ಆಗ ಪಾಪ ಚಿಕ್ಕ ಮಗು ಜೊತೆಗೆ ಭರತ್ ಭೂಷಣ್ ಅವರ ಪತ್ನಿ ಒಬ್ಬರೇ ಇದ್ದಾರೆ. ಆ ಸಿಚುವೇಶನನ್ನು ಅಲ್ಲಿ ಹ್ಯಾಂಡಲ್ ಮಾಡಬೇಕು. ವಿಚಾರ ಗೊತ್ತಾದಾಗ ತನ್ನ ಮಗ ಈ ಥರ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಅಂತ ಹೇಳಿದಾಗ ಅವರ ತಂದೆ ತಾಯಿಗೆ, ಇಲ್ಲಿರೋರಿಗೆ ಎಂಥ ಒಂದು ಪರಿಸ್ಥಿತಿ ಇರಬೇಡ. ಯಾಕಂದರೆ ಕಣ್ಣು ಮುಂದೆ ಇಲ್ಲ, ಇಲ್ಲಿ ಏನೂ ಮಾಡೋಕ್ಕಾಗದೇ ಇರುವಂಥ ಒಂದು ಅಸಹಾಯಕತೆ. ಅಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಿ ಅಟ್ಲೀಸ್ಟ್ ಸೊಸೆ ಜೊತೆ ನಿಲ್ಲಬೇಕು. ಇಂಥ ಒಂದು ಕಷ್ಟ ಸಂದರ್ಭದಲ್ಲಿ ಅಲ್ಲಿಂದ ಎಲ್ಲ ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ಕೊಂಡು ಇಲ್ಲಿಗೆ ತಗೊಂಡು ಬರಬೇಕು ಅನ್ನುವಂಥದ್ದು ಎಷ್ಟೇ ಇದ್ದರೂ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿದ್ದೀವಿ, ಇಲ್ಲಿಂದ ಅಲ್ಲಿಗೆ ಹೋಗಿ ಕಾಶ್ಮೀರಕ್ಕೆ ಅಲ್ಲಿಂದ ತೊಗೊಂಡು ಬರೋದಕ್ಕೆ ಅದು ಕಷ್ಟ ಸಾಧ್ಯ ಆಗ್ತಾ ಇದೆ. ಅವರ ಅಸಹಾಯಕತೆ ಖಂಡಿತವಾಗ್ಲೂ ಎಂಥವ್ರಿಗೂ ಕೂಡ ಬೇಡ ಇಂಥ ಒಂದು ಸಿಚುವೇಶನ್. ಬಟ್ ಸ್ಟಿಲ್ ಅದನ್ನೆಲ್ಲವನ್ನೂ ಕೂಡ ನಿಭಾಯಿಸಿ ಈಗ ಪಾರ್ಥಿವ ಶರೀರ ನಿವಾಸಕ್ಕೆ ಬಂದಿದೆ. ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಬಿ ವೈ ರಾಘವೇಂದ್ರ ಅವರನ್ನು ಕೂಡ ನೋಡ್ತಾ ಇದ್ವಿ. ಅವರು ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ಒಂದು ಪಾರ್ಥಿವ ಶರೀರ ಏನಿದೆ ಅಲ್ಲಿಗೆ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನು ನೋಡ್ತಾ ಇದ್ದೀರಿ. ಭರತ್ ಭೂಷಣ್ ಅವರ ಒಂದು ನಿವಾಸಕ್ಕೆ ಆಗಮಿಸಿದಂತಹ ಸಿದ್ದರಾಮಯ್ಯವರು ಅಲ್ಲಿನ ಕುಟುಂಬ ಸದಸ್ಯರಿಗೆ ಅವ್ರ ಜೊತೆಗೆ ಮಾತನಾಡಿ ಸಾಂತ್ವನವನ್ನು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನಿಮ್ಮ ಜೊತೆಗೆ ಇರುತ್ತೆ, ಈಗಾಗಲೇ ಪರಿಹಾರ ಕೂಡ ಘೋಷಣೆ ಮಾಡಿದ್ದೀವಿ. ಅದಷ್ಟೇ ಅಲ್ಲ, ಬರೀ ಪರಿಹಾರ ಅನ್ನುವಂಥದ್ದು ಮಾತ್ರ ಅಲ್ಲ, ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಿ. ಖಂಡಿತವಾಗ್ಲೂ ಕೂಡ ಈ ಉಗ್ರವಾದ, ಈ ಉಗ್ರಗಾಮಿಗಳು ಅವರ ಒಂದು ಅಂತ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಕಠಿಣವಾದಂಥ ಒಂದು ನಿರ್ಧಾರಗಳು ಬರಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಗುಪ್ತಚರ ಇಲಾಖೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಾಗ ಇಂಥದ್ದೊಂದು ಫೇಲ್ಯೂರ್ ಯಾಕೆ ಕಾಣಿಸ್ತು, ಯಾಕೆ ಅವರಿಗೆ ಗೊತ್ತಾಗಲಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಕಳವಳಗಳು ವ್ಯಕ್ತವಾಗ್ತಾ ಇವೆ. ಬಟ್ ಸ್ಟಿಲ್ ಆ ಥರದ ಒಂದು ಜಾಗದಲ್ಲಿ, ಪಹಲ್ಗಾಮ್ ಅಂತ ಒಂದು ಬೆಟ್ಟಗುಡ್ಡದ ಜಾಗದಲ್ಲಿ ನೋಡಿ, ಈಗ ಮಂಜುನಾಥ್ ಅವರ ನಿವಾಸಕ್ಕೆ ಬಂದಿರುವಂಥ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. ವಿಚಾರಗಳನ್ನ ನಿನ್ನೆ ಪ್ರಸ್ತಾಪನೆ ಮಾಡಿದರು. ನಮ್ಮ ದೇಶದ ಮೇಲೆ ಕೂಡಲೇ ವಿಷಯ ಕಟ್ಟುವಂತ ಜನರಿಗೆ ಯಾವ ಭಾಷೆ ಮಾಡಬೇಕು ಹೇಳುವಂತ ಪ್ರಯತ್ನ ಮಾಡಿದ್ರೆ ಇದನ್ನ ಒಂದು ಅರ್ಥ ಮಾಡಿಕೊಳ್ಳೋಣ. ಇವತ್ತು ಗೌರವಂತ ಸರ್ಕಾರದ ಪರವಾಗಿ ಅದೇ ರೀತಿ ನಮ್ಮ ಪರಿವಾರದಲ್ಲಿರುವಂತ ಪದ್ದಾಪಲ್ಲಿ ಅವರು ಬಂದಿದ್ದಾರೆ, ನಮ್ಮ ಕಾನ್ಪುರಸಿನ ಅಧ್ಯಕ್ಷ ಬಂದಿದ್ದಾರೆ, ನಮ್ಮ ಚಂದ್ರ ಸಪ್ನವರು ಮನ್ಯಾಂಡನ್ ಕೂಡ ಇದ್ದು ನಿಮ್ಮೆಲ್ಲರ ಜೊತೆ ಇದ್ದು, ನಮ್ಮ ಪ್ರಸನ್ನ ಅವರು, ನಮ್ಮ ದತ್ತಾತ್ರೇಯ ಅವರು ಅಲ್ಲಿಯ ಒಂದು ವಯಸ್ಸನ್ನು ನೋಡಿದರೆ ಅವರೆಲ್ಲರೂ ಕೂಡ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮೂರಾಗಿ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಂದರ್ಭದಲ್ಲಿ ತಿಳಿಸಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎರಡು ದೃಶ್ಯಗಳನ್ನು ಗಮನಿಸ್ತಾ ಇದ್ರು. ಇಬ್ಬರು ಕನ್ನಡಿಗರ ಪಾರ್ಥಿವ ತಾಯ್ನಾಡಿಗೆ ಬಂದು ತಲುಪಿದೆ. ಶಿವಮೊಗ್ಗದ ಮಂಜುನಾಥ್ ನಿವಾಸ ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಾ, ಹಾಗೆ ಮತ್ತಿಕೆರೆಯ ಭರತ್ ನಿವಾಸದಲ್ಲಿ ಈಗಾಗಲೇ ಪಾರ್ಥಿವ ದರ್ಶನಕ್ಕೆ ವ್ಯವಸ್ಥೆಗಳಾಗಿದೆ. ಅತ್ತ ಶಿವಮೊಗ್ಗದ ಮಂಜುನಾಥ್ ನಿವಾಸದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ ಕುಟುಂಬಸ್ಥರು. ಆ ನಂತರದಲ್ಲಿ ಅಂತಿಮ ದರ್ಶನಕ್ಕೆ ಮನೆಯ ಮುಂಭಾಗ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ.
ಭರತ್ ನಿವಾಸದಲ್ಲಿ ಇದಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರಾಜಕೀಯ ಗಣ್ಯರು, ಆಪ್ತರು, ಸಂಬಂಧಿಕರು, ಅವರ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ, ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಬಟ್ ಇಲ್ಲಿ ಶಿವಮೊಗ್ಗದಲ್ಲಿ ಈಗಷ್ಟೇ ಮಂಜುನಾಥ್ ಮೃತದೇಹ ನಿವಾಸಕ್ಕೆ ಬಂದಿರೋದು, ಅಂತಿಮ ವಿಧಿವಿಧಾನಗಳು ನಡೆಯುತ್ತಾ ಇದೆ.